ಜ್ಯೋತಿಷ್ಯದಲ್ಲಿ ಗುರು ಮತ್ತು ಶುಕ್ರ ಪರಸ್ಪರ ವೈರಿಗಳು ಎಂದು ಹೇಳುತ್ತಾರೆ. ಗುರು ಧರ್ಮ, ಜ್ಞಾನ, ಸತ್ಯದ ಕಾರಕನಾಗಿದ್ದರೆ ಶುಕ್ರ ಭೋಗ, ಜೀವನ, ಸಂಜೀವಿನಿಯ ಕಾರಕನಾಗಿರ್ತಾನೆ. ಬೃಹಸ್ಪತಿ ದೇವತೆಗಳಿಗೆ ಧರ್ಮದ ಮಾರ್ಗವನ್ನು ತಿಳಿಸುತ್ತಿದ್ದರೆ ಶುಕ್ರಾಚಾರ್ಯ ಅಸುರರಿಗೆ ಲೋಕನಾಯಕತ್ವದ ದಾರಿಯನ್ನು ತೋರಿಸುತ್ತಿದ್ದನು. ಆದರೆ ಬೃಹಸ್ಪತಿ ಶುಕ್ರನ ಬುದ್ಧಿಯನ್ನು ಅಸುರರ ಹಿತಕ್ಕೆ ಬಳಸುತ್ತಿರುವುದನ್ನು ನೋಡಿ ಕೋಪಗೊಳ್ಳುತ್ತಾನೆ. ಅಂದಿನಿಂದಲೇ ಇಬ್ಬರ ಮಧ್ಯೆ ವೈರಾಗ್ಯ ಶುರುವಾಯಿತು. ಸುರರು ಮತ್ತು ಅಸುರಗಳ ಯುದ್ಧದಲ್ಲಿ ವಿಷ್ಣುವು ಯಾವಾಗಲೂ ಸುರರಿಗೆ ಸಹಾಯ ಮಾಡುವುದನ್ನು ನೋಡಿ ಅಸುರರು ವ್ಯಥೆಪಟ್ಟರು. ಆ ಅಮೃತವನ್ನು ಮಂಥನ ಮಾಡುವಾಗ ದೇವಾನುದೇವತೆಗಳಿಗೆ ಅಮೃತವು ದೊರಕಿತು. ಆ ಅಮೃತವನ್ನು ಕುಡಿದ ಸುರರಿಗೆ ಮರಣವಿಲ್ಲದಂತಾಯಿತು. ಅದಕ್ಕಾಗಿ ಅಸುರರ ಸಂಖ್ಯೆ ಕಡಿಮೆ ಆಗುತ್ತಾ ಬರುತ್ತಿತ್ತು. ಆದ್ದರಿಂದ ಅಸುರರಿಗೆ ಸಹಾಯ ಮಾಡಲು ಶುಕ್ರನು ಕಾಶಿಗೆ ಹೋಗಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಶಿವನನ್ನು ಕುರಿತು ಘೋರ ತಪಸ್ಸಿಗೆ ಬಹಳ ಕಠಿಣವಾಗಿ ಸುಮಾರು 1000 ವರ್ಷಗಳ ತಪಸ್ಸನ್ನು ಮಾಡಿದನು. ಇದರಿಂದ ಶಿವನು ಸಂತೋಷಗೊಂಡು ಆತನ ಮೆಚ್ಚುಗೆಯಾಗಿ ಶಿವನು ಪ್ರತ್ಯಕ್ಷನಾಗಿ ಯಾವ ವರ ಬೇಕೆಂದು ಕೇಳಿದನು. ಅದಕ್ಕೆ ಶುಕ್ರನು ಮೃತ್ಯು ಸಂಜೀವಿನಿಯ ಮಂತ್ರವನ್ನು ಉಪದೇಶಿಸುವಂತೆ ಬೇಡಿಕೊಂಡನು. ಅದಕ್ಕೆ ಶಿವನು ಒಪ್ಪಿ ಆ ಮಂತ್ರವನ್ನು ಉಪದೇಶಿಸಿದನು. ಆದರೆ ಒಂದು ಷರತ್ತನ್ನು ಹಾಕಿದನು. ಈ ಮಂತ್ರವು ಶಿವ, ಪಾರ್ವತಿ, ಸುಬ್ರಹ್ಮಣ್ಯರಿಗೆ ಮಾತ್ರ ಸೀಮಿತವಾದದ್ದು. ಇದನ್ನು ಬೇರೆಯವರಿಗೆ ಉಪದೇಶ ಮಾಡಬಾರದು. ಮರಣ ಹೊಂದಿದ ಯಾವುದೇ ವ್ಯಕ್ತಿಯನ್ನು ಮೃತ ಸಂಜೀವಿನಿ ಮಂತ್ರವನ್ನು ಹೇಳಿ ಬದುಕಿಸಬಹುದಾಗಿತ್ತು. ಇದನ್ನು ಕಲಿತು ಬಂದ ಅಸುರರ ಗುರು ಶುಕ್ರನು ಅಸುರರ ಜೊತೆ ಗೂಡಿ ಸುರರ ಜೊತೆ ಯುದ್ಧವನ್ನು ಮಾಡಿದನು. ಈ ಯುದ್ಧದಲ್ಲಿ ಮರಣ ಹೊಂದಿದ ಅಸುರರನ್ನು ಮೃತ ಸಂಜೀವಿನಿಯ ಮಂತ್ರದಿಂದ ಮತ್ತೆ ಮತ್ತೆ ಬದುಕಿಸುತ್ತಿದ್ದನು. ಸುರರಿಗಾಗಿ ಸುರರು ಪರವಾಗಿ ಇದ್ದ ದೇವಗುರು ಬೃಹಸ್ಪತಿಗೆ ಈ ಮಂತ್ರ ತಿಳಿದಿರಲಿಲ್ಲ. ಇದರಿಂದ ಅಸುರರ ಬಲವು ಹೆಚ್ಚಾಗುತ್ತಿತ್ತು. ಇದನ್ನು ನೋಡಿ ನಂದಿಯ ಸಹಾಯದಿಂದ ಶಿವನನ್ನು ಮೊರೆ ಹೋದರು. ಸುರರನ್ನು ಕಾಪಾಡಬೇಕೆಂದು ಬೇಡಿದರು. ಶಿವನು ಇದಕ್ಕೆ ಒಪ್ಪಿ ಶುಕ್ರನ ತನ್ನ ಬಳಿ ಬರಲು ಹೇಳಿದರು. ಅಲ್ಲಿಗೆ ಬಂದ ಶುಕ್ರನನ್ನು ನುಂಗಿಬಿಟ್ಟನು. ಆದರೂ ಮತ್ತೆ 1000 ವರ್ಷಗಳು ಶುಕ್ರನು ಶಿವನ ಹೊಟ್ಟೆಯಲ್ಲೇ ಧ್ಯಾನದಲ್ಲಿ ಕುಳಿತನು. ಶಿವನು ಶುಕ್ರನ ಭಕ್ತಿಗೆ ಮೆಚ್ಚಿ ಅವನನ್ನು ಹೊರತೆಗೆದನು. ಇದರಿಂದ ಶುಕ್ರನಿಗೆ ಶಿವಕುಮಾರನೆಂಬ ಹೆಸರು ಇದೆ ಎಂದು ಹೇಳುತ್ತಾರೆ. ಶುಕ್ರನನ್ನು ಕಂಡು ಅಸುರರಿಗೆ ಸಂತೋಷ ಉಂಟಾಯಿತು, ಸುರರಿಗೆ ಭೀತಿ ಉಂಟಾಯಿತು. ಈ ಹಿಂದೆ ಶುಕ್ರನು ಕಾಶಿಯಲ್ಲಿ ತಪಸ್ಸಿರುವಾಗ ಅವನ ತೇಜಸ್ಸು ಹೆಚ್ಚಾಯಿತು. ಅದರಲ್ಲಿ ಮೋಹಗೊಂಡ ದೇವೇಂದ್ರನ ಮಗಳು ಜಯಂತಿ ಅನ್ನುವರು ಅವನನ್ನು ವಿವಾಹವಾದಳು. ಅವರಿಗೆ ದೇವಯಾನಿ ಎಂಬ ಒಬ್ಬ ಮಗಳು ಹುಟ್ಟಿದಳು. ಇದನ್ನು ತಿಳಿದಿದ್ದ ಬೃಹಸ್ಪತಿ ಗುರುವು ಒಂದು ಉಪಾಯವನ್ನು ಮಾಡಿದನು. ಅವನು ತನ್ನ ಮಗ ಕಚನನ್ನು ಕರೆದು, ನೀನು ಶುಕ್ರನ ಶಿಷ್ಯನಾಗಿ ಸೇರು, ಶುಕ್ರನ ಮಗಳನ್ನು ವರೆಸಿಕೊಂಡು ಅವನ ಅಳಿಯನಾಗು, ನಂತರ ಮೃತ ಸಂಜೀವಿನಿ ಮಂತ್ರವನ್ನು ಕಲಿತು ಬಾ, ನನ್ನ ಮಗನೆಂದು ತೋರಿಸಿಕೊಳ್ಳಬೇಡ ಎಂದು ಹೇಳಿ ಕಳುಹಿಸಿದನು. ಇದರಂತೆ ಕಚನು ಹೋಗಿ ಶುಕ್ರನ ಶಿಷ್ಯನಾಗಿ ದೇವಯಾನಿಯ ಮನಸ್ಸನ್ನು ಗೆದ್ದನು. ಆದರೆ ಕಚನು ಯಾರು ಎಂಬುದು, ಯಾಕೆ ಬಂದಿದ್ದಾನೆ ಎಂಬುದು ಅಸುರರಿಗೆ ಗೊತ್ತಾಗಿತ್ತು. ಶುಕ್ರನಿಗೆ ಇದು ತಿಳಿದಿರಲಿಲ್ಲ. ಈ ವಿಷಯವು ಶುಕ್ರನಿಗೆ ಗೊತ್ತಿಲ್ಲದೆ ಕಚನನ್ನು ಕೊಂದರು. ಆದರೂ ದೇವಯಾನಿಗಾಗಿ ಕಚನನ್ನು ಶುಕ್ರನು ಬದುಕಿಸಿದನು. ಆದರೆ ಅಸುರರು ಮತ್ತೆ 2 ಬಾರಿ ಕಚನನ್ನು ಕೊಂದರು. ಶುಕ್ರನು ಮತ್ತೆ ಬದುಕಿಸಿದನು. ಇದರಿಂದ ಕೋಪಗೊಂಡ ಅಸುರರು ಕಚನನ್ನು ಕೊಂದು ಅವನ ದೇಹವನ್ನು ಸುಟ್ಟು ಭಸ್ಮ ಮಾಡಿ ಅದನ್ನು ಕರಗಿಸಿ ಮದ್ಯಪಾನದಲ್ಲಿ ಬೆರೆಸಿ ಶುಕ್ರನಿಗೆ ಕೊಡುತ್ತಾರೆ. ಅದನ್ನು ಗೊತ್ತಿಲ್ಲದೆ ಶುಕ್ರನು ಕುಡಿದು ಬಿಡುತ್ತಾನೆ. ನಂತರ ಕಚನ ಭಸ್ಮ ತನ್ನ ಹೊಟ್ಟೆಯಲ್ಲಿ ಇರುವುದನ್ನು ಜ್ಞಾನ ದೃಷ್ಟಿಯಿಂದ ತಿಳಿಯುತ್ತಾನೆ. ಕಚನು ಹೊಟ್ಟೆಯಿಂದ ಹೊರಬಂದರೆ ತಾನು ಸಾಯುತ್ತೇನೆ ಎಂಬ ಭಯ ಶುಕ್ರನಿಗೆ ಕಾಡಿತು. ಆದರೆ ತನ್ನ ಮಗಳಿಗಾಗಿ ಕಚನನ್ನು ಬದುಕಿಸಬೇಕಾಗಿತ್ತು. ಬೇರೆ ದಾರಿ ಇಲ್ಲದೆ ಹೊಟ್ಟೆಯಲ್ಲಿ ಇದ್ದ ಕಚನಿಗೆ ಶುಕ್ರನು ಮೃತ ಸಂಜೀವಿನಿ ಮಂತ್ರವನ್ನು ಬೋಧಿಸಿದನು. ಅದನ್ನು ಕಲಿತ ಕಚನು ಶುಕ್ರನ ಹೊಟ್ಟೆಯನ್ನು ಸೀಳಿ ಹೊರಬರುತ್ತಾನೆ. ಇದರಿಂದ ಶುಕ್ರನು ಮರಣ ಹೊಂದುತ್ತಾನೆ. ಹೊರಬಂದ ಕಚನು ಮೃತ ಸಂಜೀವಿನಿ ಮಂತ್ರವನ್ನು ಮತ್ತೆ ಹೇಳಿ ಶುಕ್ರನನ್ನು ಬದುಕಿಸುತ್ತಾನೆ.
ನಂತರ ದೇವಯಾನಿಯು ಕಚನನ್ನು ಮದುವೆಯಾಗಲು ಕೇಳಿಕೊಳ್ಳುತ್ತಾನೆ. ಆದರೆ ಅವನು, ನಾನು ಶುಕ್ರನ ಹೊಟ್ಟೆಯಿಂದ ಹೊರ ಬಂದಿದ್ದರಿಂದ ಶುಕ್ರನ ಮಗನಾಗುತ್ತೇನೆ, ನೀನು ನನಗೆ ತಂಗಿಯಾಗುತ್ತಿ, ಆದ್ದರಿಂದ ನಿನ್ನನ್ನು ವಿವಾಹವಾಗಲು ಸಾಧ್ಯವಿಲ್ಲ ಎನ್ನುತ್ತಾನೆ. ಇದನ್ನು ಕೇಳಿ ಕೋಪಗೊಂಡ ದೇವಯಾನಿಯು, ನೀನು ಕಲಿತ ಮೃತ ಸಂಜೀವಿನಿ ಮಂತ್ರವು ಯಾರಿಗೂ ಪ್ರಯೋಜನವಾಗದೆ ಹೋಗಲಿ ಎಂದು ಶಾಪ ಕೊಡುತ್ತಾಳೆ. ಇದರಿಂದ ಅಸುರರಿಗೆ ಸಂಜೀವಿನಿ ಮಂತ್ರ ಪ್ರಯೋಜನವಿಲ್ಲವಾಯಿತು. ಶುಕ್ರ ಕಚನಿಗೆ ಮಂತ್ರವನ್ನು ಹೇಳಿದ್ದರಿಂದ ಅವನಿಗೂ ಈ ಮಂತ್ರದ ಉಪಯೋಗ ಇಲ್ಲದೆ ಆಯಿತು. ಈ ಎಲ್ಲ ಕಾರಣಗಳಿಂದ ಗುರು ಗ್ರಹಕ್ಕೂ ಶುಕ್ರ ಗ್ರಹಕ್ಕೂ ವೈರತ್ವ ಹಾಗೂ ಮೃತ ಸಂಜೀವಿನಿ ಮಂತ್ರವು ಪ್ರಯೋಜನವಾಗದೆ ಹೋಯಿತು. ಈ ಎಲ್ಲ ಕಾರಣಗಳಿಂದ ಮಿತ್ರರೇ, ಗುರು ಮತ್ತು ಶುಕ್ರರ ವೈರತ್ವವು ಹೇಗೆ ಉಂಟಾಯಿತು ಎನ್ನುವುದಕ್ಕೆ ಈ ಒಂದು ಪುರಾಣ ಕಥೆಗಳಲ್ಲಿ ಈ ರೀತಿ ಹೇಳಿದ್ದಾರೆ. ಈ ಎಲ್ಲವನ್ನು ಕೇಳಿದ ನಿಮಗೆ ಧನ್ಯವಾದಗಳು.